ಇವಾಗಲಾದ್ರೂ ಇದು ಕಾಲ ಕೊಡುವಂತಲ್ಲ ಅಂತ. ಇನ್ನು ಮುಂದಕ್ಕೆ ಅಭಿಮಾನಿಗಳು ಬೆಳೆಸ್ಕೊತಾರೆ. ಸರ್ಕಾರ ಆದ್ನೇ ಬೇಡ, ಯಾರು ಬೇಡ ಅವ್ರಿಗೆ. ಸರ್ ಇದು ನೋಡಿ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಖುಷಿ ಜೊತೆಗೆ ಈಗ ನೀರೇ ಬಂದ್ಬಿಡ್ತು ನೋಡ್ಬಿಟ್ಟು. ನಾವು ಕೇಳ್ಕೊಳ್ಳೋ ಸರ್ಕಾರಕ್ಕೆ ಇಷ್ಟೇ, ಅವ್ರನ್ನ ನಿರ್ಲಕ್ಷ್ಯ ಮಾಡಿಬಿಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಗೋಲ್ಡನ್ ಸ್ಟಾಕ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂದಾಗೆ ವೀಕ್ಷಕರೇ, ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಈ ವಿಡಿಯೋ ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಹೌದು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ನೂತನ ಸ್ಮಾರಕನ ನಿಮಗೆ ತೋರಿಸೋಕೊಟ್ಟಿದ್ದೀನಿ. ಇದು ಮೈಸೂರಿನಲ್ಲಿದೆ, ಬೆಂಗಳೂರಿನಿಂದ 127 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಸ್ಮಾರಕ ಎಕ್ಸಾಕ್ಟ್ ಯಾವ ಪ್ಲೇಸಲ್ಲಿದೆ, ಇನ್ನು ಅಲ್ಲಿ ಏನೆಲ್ಲ ವಿಶೇಷತೆಗಳಿವೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಮೈಸೂರು ಸಿಟಿಯಿಂದ 13 ಕಿಲೋಮೀಟರ್ ಒಳಗಡೆ ಬರಬೇಕು. ನಾವು ವಿಷ್ಣುವರ್ಧನ್ ರವರ ಸ್ಮಾರಕವನ್ನು ನೋಡಬೇಕು ಅಂತ ಅಂದರೆ ಇದರ ಪೂರ್ತಿ ಅಡ್ರೆಸ್ಸು ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ದಾರಿ ನೋಡಿ, ಇಲ್ಲೇ ರೈಟ್ ತೊಗೋಬೇಕು ನಾವೀಗ ಸ್ಮಾರಕದ ಹೊರಗಡೆ ಇದ್ದೀವಿ. ನೋಡಿ ಎಷ್ಟು ವಿಶಾಲವಾಗಿದೆ ಜಾಗ, ತುಂಬ ದೊಡ್ಡದಾಗಿದೆ. ಹೊರಗಡೆ ಎಷ್ಟೇ ಜನ ಅಭಿಮಾನಿಗಳು ಬಂದರೂ ವೆಹಿಕಲ್ಸ್ ಪಾರ್ಕಿಂಗ್ ತೊಂದರೆ ಆಗಲ್ಲ, ಅಷ್ಟು ದೊಡ್ಡದಾಗಿದೆ. ಇನ್ನು ಇಲ್ಲಿ ಕೆಲವು ಸಿನಿಮಾಗಳ ಕಟೌಟ್ ನೋಡ್ಬೋದು, ದಾದಾ ಅವ್ರದ್ದು. ಇದು ಎಂಟ್ರೆನ್ಸ್ ಗೇಟು. ಬನ್ನಿ ಒಳಗಡೆ ಹೋಗೋಣ. ಮನೋಜ್ ನಾಯಕ್ ಅಂತ ಸರ್. ನಮ್ಮದು ಸ್ವಂತ ಊರು ಮಾದೇಶ್ವರ ಬೆಟ್ಟದಿಂದ ಪಕ್ಕದಲ್ಲಿ ದಿನಹಳ್ಳಿ ಅಂತ ಒಂದು ತಾಂಡ. ಇಲ್ಲಿ ನಾನು ಮೈಸೂರಲ್ಲಿ ಓದ್ತಾ ಇದ್ದೀನಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಒಂಟಿಕೊಪ್ಪಲ್. ಅಲ್ಲಿ ಭೋಗದಿಂದ ನಡ್ಕೊಂಡ್ಬಂದಿದ್ದೀನಿ ಸರ್. ಹಾಂ ಸರ್, ಅಲ್ಲಿಂದ ನಡ್ಕೊಂಡ್ಬಂದಿದ್ದೀನಿ ಸರ್. ಎಷ್ಟು ಕಿಲೋಮೀಟ್ರ್ ಸರ್? 11 ಕಿಲೋಮೀಟ್ರ್ ಅಂತ ಹೇಳಿದೆ ಸರ್. ನಾನು ನಡ್ಕೊಂಡ್ಬಂದಿದ್ದೀನಿ ಸರ್. 3 ಗಂಟೆ ಜರ್ನಿ ಮಾಡಿದ್ದೀನಿ ಸರ್ ನಡ್ಕೊಂಡು. ಒಳ್ಳೆಯದು ಸರ್, ಇಲ್ಲಿ ತಂದು ಇಟ್ಟಿರೋದು ಸರ್. ಒಳ್ಳೆಯದು ಸರ್ ನಮಗೆ. ಎಷ್ಟದೇ ಥರ ನಮಗೆ ಕರ್ನಾಟಕ ರತ್ನ ಕೊಟ್ಟರೆ ಇನ್ನೂ ಒಳ್ಳೆಯದು ಸರ್. ಸರ್ ಚೆನ್ನಾಗಿ ಮಾಡಿದೆ ಸರ್. ನಮಸ್ತೆ, ನಾನು ಸತೀಶ್ ಅಂತೇಳಿ ಇಲ್ಲಿ ಸೂಪರ್ವೈಸರ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ ವಿಷ್ಣು ಸ್ಮಾರಕ ಭವನದಲ್ಲಿ. ಇದು 5 ಎಕರೆ ಜಾಗದಲ್ಲಿ ನಿರ್ಮಾಣ ಆಗಿರೋಂಥದ್ದು. ಕಳೆದ ಭಾನುವಾರ 29ನೇ ತಾರೀಕು ಉದ್ಘಾಟನೆ CM ಬೊಮ್ಮಾಯಿ ಅವರಿಂದ ಉದ್ಘಾಟನೆ ಆಯಿತು. ಸುಮಾರು ಒಂದು ದಿನ 5ರಿಂದ 10,000 ಜನ ಬಂದು ಅಭಿಮಾನಿಗಳು ವೀಕ್ಷಣೆ ಮಾಡ್ತಾಯಿದ್ದಾರೆ. ಇದರಲ್ಲಿ ಗ್ಯಾಲರಿ ಇದೆ, ಗ್ಯಾಲರಿನಲ್ಲಿ ಫೋಟೋಸ್ ಇದೆ. ಒಂದು 700 ವಿಷ್ಣು ಸಾಹೇಬರು ಸಂಬಂಧಪಟ್ಟಂಥ ಫೋಟೋಗಳಿದೆ. ಮತ್ತು TVs ಎಲ್ಲ ಫಿಟ್ ಮಾಡಿದ್ದೀವಿ. ವಿಷ್ಣುವರ್ಧನ್ ಸಂಬಂಧಪಟ್ಟಂಥ ಚಲನಚಿತ್ರಗಳನ್ನು ಪ್ರಸಾರ ಮಾಡ್ತಾಯಿದ್ದೀವಿ.
ಮತ್ತು ಇಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಅಂತ ಮಾಡಿ ತೋಟಗಾರಿಕೆ ಟೈಪ್ ಮಾಡಿದ್ದೀವಿ. ಅದು ಬಿಟ್ಟರೆ ಮುಂದೆ ಒಂದು ಥಿಯೇಟ್ರ್ ಇದೆ. ಥಿಯೇಟ್ರ್ನಲ್ಲಿ ಚಿತ್ರಕಲೆಗೆ ಸಂಬಂಧಪಟ್ಟಂಥ ಒಂದಷ್ಟು ಕಲಾವಿದರಿಗೆ ಹೆಲ್ಪ್ ಆಗೋಂಥದ್ದು ಒಂದು ಪ್ಲ್ಯಾನಿಂಗ್ ಇದೆ. ಆಗುತ್ತೆ ನೆಕ್ಸ್ಟ್ ಆಗುತ್ತೆ. ಇದಕ್ಕೆ ಸಾರ್ವಜನಿಕವಾಗಿ ಸರ್ಕಾರದ ಲ್ಯಾಂಡ್ ಅಂತ ಒಂದು 5 ಎಕರೆ ಜಮೀನು ಕೊಟ್ಟಿದ್ದಾರೆ ಸರ್ಕಾರ. ಡೆವಲಪ್ ಮಾಡೋಕ್ಕೋಸ್ಕರ ಹೌದು. ಈಗ ಸದ್ಯಕ್ಕೆ ಗ್ಯಾಲರಿ ಮತ್ತು ಸಾರದು ಸ್ಮಾರಕ ಇದೆ, ಆಡಿಟೋರಿಯಮಲ್ಲಿ ಥಿಯೇಟ್ರ್ ಇದೆ. ಓಕೆ 2 ಕ್ಲಾಸ್ ರೂಮ್ಸ್ ಇದೆ. ಕ್ಲಾಸ್ ರೂಮ್ಸ್ ಇದೆ ಸರ್. ಹೇಗಿದೆ ಸರ್ ಅಭಿಮಾನಿಗಳು ಬಂದವರು ಏನು ಹೇಳ್ತಾರೆ? ಅಭಿಮಾನಿಗಳು ಬಂದವರೆಲ್ಲ ತುಂಬ ಚೆನ್ನಾಗಿದೆ. ವಿಷ್ಣು ದಾದಾ ಅವರಿಗೆ 13 ವರ್ಷದ ಒಂದು ಕಾಣಿಕೆ ಆದಂಗಾಗಿದೆ. ಬೇಗನೆ ಮಾಡಬೇಕಿತ್ತು ಅಂತ ಎಲ್ಲ ಹೇಳ್ತಾರೆ. ಅದು ಸಂಬಂಧಪಟ್ಟದ್ದು ಏನೇನೋ ಆಗಿದೆ. ಬೇಗ 9ರಿಂದ 5 ಇದೆ ಸರ್. ಬೆಳಗ್ಗೆ 9ರಿಂದ 5 ತನಕ ಸರ್ ವೀಕ್ಷಣೆಗೆ ಇದಿದೆ. ಪ್ರತಿದಿನ ಓಪನ್ ಇರುತ್ತೆ. ರಜೆ ದಿನವೂ ಸಹ ಓಪನ್ ಇರುತ್ತೆ. ಮತ್ತು 5 ಗಂಟೆ ಮೇಲೆ 6 ಗಂಟೆ ತನಕನೂ ಬಂದವ್ರಿಗೆ ವಾಪಸ್ ಕಳಿಸ್ಬಾರ್ದು ಅಂತ ನಾವು ಅವಕಾಶ ಮಾಡಿಕೊಡ್ತಾಯಿದ್ದೀವಿ ಬಂದವ್ರಿಗೆ. ಥ್ಯಾಂಕ್ ಯು ಸರ್. ಗಾಂಧಿನಗರ 13 ವರ್ಷದಿಂದ ಏನು ಕಷ್ಟಪಟ್ಟು ಜನಕ್ಕೆ ಇವತ್ತು ಪ್ರತಿಫಲ ಸಿಕ್ಕೈತೆ. ಮಾಡೋ ಕೆಲಸನೇ ಅವತ್ತೇ ಮಾಡಿದರೆ ಇವತ್ತು ಮೈಸೂರು ಯಾವುದೋ ಲೆಕ್ಕಾಚಾರಕ್ಕೆ ಬೆಳಕು ಹೋಗೋದು. ಮೈಸೂರಿಗೆ ಒಳ್ಳೆ ಇರ್ತಿತ್ತು, ಹುಟ್ಟಿ ಬೆಳೆದಿದ್ದು ಊರಿದವರು ಅಭಿಮಾನಿಗಳು ಏನು ಶ್ರಮ ಪಟ್ಟವ್ರು ಅದಕ್ಕೊಂದು ಫಲ ಸಿಕ್ಕೈತೆ ಅನ್ಬೋದು. ಇನ್ನು ಮುಂದಕ್ಕೆ ಅಭಿಮಾನಿಗಳು ಬೆಳೆಸ್ಕೊತಾರೆ. ಸರ್ಕಾರ ಅದನ್ನೇ ಬೇಡ, ಯಾರು ಬೇಡ, ಅವ್ರಿಗೆ ಮಿನಿಸ್ಟ್ರು ಬೇಡ, ಅಭಿಮಾನಿಗಳವ್ರೆ. ಅವ್ರಿಗೆ ವರ್ಗದವ್ರು ಬೇಕಾದಷ್ಟು ಜನ ಅವ್ರೆ. ದಿನಕ್ಕೆ ಒಬ್ಬೊಬ್ಬ 1 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಜೀವನ ಹೆಂಗೋ ನಡೆಸ್ಕೊಯ್ತಾರೆ. ಇಲ್ಲಿಗೆ ಒಳ್ಳೊಂದು ಸ್ಪಾರ್ಕ್ ಆಗಬೇಕಾಯ್ತು, ಆಯ್ತಲ್ಲ. ಅದು ನಮಗೆ ತುಂಬ ಖುಷಿ ಆಗುತ್ತೆ ಅಣ್ಣ. ಒಂದೇನಂದರೆ ಟೂರಿಸಮ್ ಪ್ಲೇಸ್ ಆಗಬೇಕಿದು ಆಸೆ ಅಣ್ಣ, ಅಷ್ಟೇ. ತುಂಬ ಖುಷಿ ಆಯಿತು ನೋಡಿ. ನಮಗೂ ಇದು ಕಾಲ ಕೋಡ್ ಬಂತಲ್ಲ ಅಂತ ಖುಷಿ ಆಯಿತು ಒಂದು. ಮತ್ತು ವಿಷ್ಣುವರ್ಧನ್ ಸರ್ ಮೈಸೂರವರೇ ಆಗಿರೋದ್ರಿಂದ ಮೈಸೂರಲ್ಲಾಗಿದ್ದು ಒಂದು ಖುಷಿ ಆಯಿತು. 13 ಇಯರ್ಸ್ ಆದಮೇಲೆ ಮೈಸೂರಲ್ಲಿ ಅದು ಇಲ್ಲಿ ತೊಗೊಂಡು ಬಂದು ಇಟ್ಟಿದ್ದಾರೆ. ಇಲ್ಲಿಗೆ ಜನಗಳು ಹೋಗೋಕ್ಕೆ ಬರೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಇನ್ನೂ ಸ್ವಲ್ಪ ಅಂದರೆ ಸಿಟಿ ಒಳಗಡೆ ಹತ್ತಲ್ಲಿ ಹಾಕಿದ್ದಿದ್ರೆ ಇನ್ನೂ ಚೆನ್ನಾಗಿ ಇರೋದು. ಮತ್ತು ನಮಗೂ ಇನ್ನೂ ಖುಷಿ ಆಗ್ತಾಯಿತ್ತು. ಬೇಕು ಬಂದಾಗೆಲ್ಲ ಬಂದು ಹೋಗ್ಬೋದಾಗಿತ್ತು ನಾವೇ. ಇವಾಗ ನಾವು ಜೆಂಟ್ಸ್ ಜೊತೆನೇ ಬರಬೇಕು ಈ ಕಡೆಗೆ ಅಷ್ಟೇ. ನೋಡಿ ಮಾತ್ರ ತುಂಬಾ ಖುಷಿ ಆಯ್ತು. ನಮ್ಮ ಕಣ್ಣಲ್ಲಿ ಈಗ ನೀರೇ ಬಂದುಬಿಡ್ತು ನೋಡಿಬಿಟ್ಟು. 13 ವರ್ಷ ಆದಮೇಲೆ ಮಾಡಿದಾರಲ್ವ, ತುಂಬಾ ಖುಷಿ ಆಯಿತು. ಇದು ನೋಡಿ ಅಂತ ಇನ್ನೂ ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಮತ್ತು ಹಳೆ ಫೋಟೋಸ್ಗಳು ಮತ್ತು ಫ್ಯಾಮಿಲಿ ಫೋಟೋಸ್ಗಳು ಇವೆಲ್ಲ ನೋಡಿ ತುಂಬಾ ಖುಷಿ ಆಯಿತು ನಮಗಂತೂ. ಚೆನ್ನಾಗಿದ್ದು ಮತ್ತು ಏನಪ್ಪ ಅಂದರೆ ಫೋಟೋಸ್ ನೋಡ್ತಾ ಇದ್ದರೆ ನಾವು ಅವ್ರ ಜೊತೆಗೆ ಆ ಟೈಮಲ್ಲಿ ಇದ್ವಿ ಅನ್ನೋ ಥರ ಫೀಲಿಂಗ್ಸ್ ಬರ್ತಾ ಇದೆ. ಸೊ ಖುಷಿ ಆಗ್ತಾ ಇದೆ. ಒಂದು ಕ್ಷಣದಲ್ಲಿ ಕಣ್ಣೀರು ಬಂತು ಈಗ ನಮ್ಗೆ ಅದು ನೋಡಿದ ತಕ್ಷಣವೇ. ಅಷ್ಟು ಸುಂದರವಾಗೈತೆ ಫೋಟೋಸ್ಗಳೆಲ್ಲ. ನಾವು ಅವ್ರ ರಿಯಲ್ ಲೈಫಲ್ಲಿ ಅವ್ರನ್ನ ನೋಡೋಕ್ಕಾಗಲ್ಲ, ಮತ್ತು ಅವ್ರನ್ನ ಈ ಲೈಫಲ್ಲಿ ನಾವು ನೋಡೋಕ್ಕಾಗಲ್ಲ. ಸೊ ಈ ಥರ ನೋಡೋದ್ರಿಂದ ಅವರು ಫಿಲಮ್ ಆ್ಯಕ್ಟರ್ಸ್ ನಾವೆಲ್ಲ ಅವರು ತಿರುಗೋಗಿ ನಾವೆಲ್ಲ ಚಿಕ್ಕವರಾಗಿದ್ವಿ. ಇವಾಗ ಅವರ ಆತ್ಮೀಯತೆ ಫಿಲಮ್ ಆ್ಯಕ್ಟರ್ಸ್ ಬೇರೆ ಫಿಲಮ್ ಆ್ಯಕ್ಟರ್ಸ್ ಜೊತೆಗೆ ಹೇಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ನೋಡೋದ್ರಿಂದ. ಪ್ಯಾಲೇಸು ನೋಡೋಂಥ ಪ್ಲೇಸು ಅದ್ರ ಜೊತೆಗೆ ಇದೊಂದು ಸೇರ್ಕೊತು ಸೇರ್ಪಡೆ. ಹಾಂ ಚೆನ್ನಾಗಿದೆ. ಅದಂತೂ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಅದು ತುಂಬ ಬಂದಿದ್ದೀವಿ ನಾವು. ವಿಷ್ಣುವರ್ಧನ್ ಅಪ್ಪಟ ಅಭಿಮಾನಿಗಳು ನಾವೆಲ್ಲ ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿನೇ ವಿಷ್ಣುವರ್ಧನ್ ಅಭಿಮಾನಿಗಳು. ನಾವು ಬುದ್ಧಿ ಬಂದಾಗಿಂದ ವಿಷ್ಣು ಅಭಿಮಾನಿಗಳೇ ನಾವು. ಹುಣಸೂರಲ್ಲಿ ನಮ್ಮದು ವಿಷ್ಣು ಬಳಗ ಒಂದು ಇದಿದೆ. ಸುಮಾರು ಒಂದು 50-60 ಜನ ಪ್ರತಿ ವರ್ಷದಲ್ಲೂ 2-2 ದಿನ 3-3 ದಿನ ಅನ್ನದಾನ ಎಲ್ಲ ಮಾಡ್ತೀವಿ. ನಾವು ಫಂಕ್ಷನ್ ಮಾಡ್ತೀವಿ. ಚೆನ್ನಾಗಿದೆ. ಆಟೋ ಸ್ಟಾಂಡ್ ಇದೆ. ಆಟೋ ಸ್ಟಾಂಡೆಲ್ಲ ಪ್ರತಿಯೊಂದು ಕಲೆಕ್ಷನ್ ಮಾಡಿ ಅವರು ಸ್ಮಾರಕ ಮಟ್ಟಿಗೆ ನಾವೆಲ್ಲ ಪ್ರತಿಯೊಂದು ಎಲ್ಲ ಮಾಡ್ತಾಯಿದ್ದೀವಿ. ನಮಗೆ ಭಾಳ ಖುಷಿ ಆಗ್ತಾಯಿದೆ. ಖುಷಿ ಜೊತೆಗೆ ಆದರೆ ಸರ್ಕಾರ ಅವ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾ ಇದೆ. ಅದು ನಮಗೆ ಭಾಳ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ಯಾರಿಗೂ ಜನಗಳಿಗೆ ಒಳ್ಳೆ ಸಂದೇಶನೇ ಕೊಟ್ಟವ್ರೆ ಹೊರತು ಕೆಟ್ಟದ್ದು ಯಾವುದೂ ಕೊಟ್ಟಿಲ್ಲ ಸಂದೇಶ. ಅವರು ಇವತ್ತಿನ ದಿವಸಕ್ಕೂ ವಿಷ್ಣು ಅಭಿಮಾನಿಗಳು ಪ್ರಪಂಚದಲ್ಲಿ ಕೋಟ್ಯಾಂತರ ಜನಗಳವ್ರೆ ಇವತ್ತಿನ ದಿವಸ. ಆ ಕಾಲಕ್ಕೆ ಪ್ಯಾನ್ ಇಂಡಿಯಾನ ಲೆಕ್ಕಾಚಾರಕ್ಕೆ ಚಲನಚಿತ್ರನ ಲೆಕ್ಕಾಚಾರಕ್ಕೆ ಮಾಡೋಕ್ಕೆ ಹೋದಂಥ ಒಬ್ಬ ವ್ಯಕ್ತಿ ಅಂದರೆ ಅದು ವಿಷ್ಣುವರ್ಧನ್ ಒಬ್ಬರೇನೆ. ಇವತ್ತಿನ ದಿನ ಹೆಣ್ಮಕ್ಳಿಗೆ ಗೌರವ ಕೊಡೋದು ವಿಷ್ಣು ದಾದಾ ಬಿಟ್ಟರೆ ಯಾರು ಆ ರೀತಿ ಇಲ್ಲ ಬಂದಿಲ್ಲ. ಯಾವುದೇ ಒಂದು ವಿಷಯ ತೊಗೊಂಡ್ರು ವಿಷ್ಣುವರ್ಧನ್ ಅವರು ಇವತ್ತಿನ ದಿವಸಕ್ಕೂ ಸಮಾಜಕ್ಕೆ ಒಳ್ಳೆ ವಿಷಯ ಕೊಟ್ಟವ್ರೆ ಹೊರತು ಕೆಟ್ಟದ್ದು ಯಾವುದೂ ಕೊಟ್ಟಿಲ್ಲ. ಅವ್ರನ್ನ ಇನ್ನೂ ಚೆನ್ನಾಗಿ ತೋರಿಸಿ ಅವ್ರನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತೀವಿ ನಾವು ಕೇಳ್ಕೊಳ್ಳೋ ಸರ್ಕಾರಕ್ಕೆ ಇಷ್ಟೇ. ಅವ್ರನ್ನ ನಿರ್ಲಕ್ಷ್ಯ ಮಾಡಿಬಿಡಿ. ಅವರು ಆ ಕಾಲದಿಂದ ಒಳ್ಳೆ ವಿಷಯನೇ ಕೊಟ್ಟಿದ್ದಾರೆ. ಮುಂದಕ್ಕೂ ಒಳ್ಳೆ ಮುಗೀತು ಅವ್ರದ್ದು ಬಿಡಿ. ಆದ್ರೂ ಅವ್ರ ಹೆಸರು ಉಳಿಸೋ ಅಂಥ ಕೆಲಸ ಮಾಡಿ. ಅಳ್ಸೋ ಅಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗಿ ನಿಮ್ಮ ಕೈಲಿ ಅಳ್ಸೋಕೆ ಆಗೋದು ಇಲ್ಲ. ಯಾಕಂದರೆ ಕೋಟ್ಯಾಂತರ ಅಭಿಮಾನಿಗಳು ಇರೋ ಗಂಟನೂ ಅವ್ರನ್ನ ಯಾರನ್ನೂ ಅಳ್ಸೋಕ್ಕೂ ಆಗಲ್ಲ.
ವೀಕ್ಷಕರೇ, ನಾವು ಸ್ಮಾರಕಕ್ಕೆ ಎಂಟ್ರಿ ಆದ ತಕ್ಷಣ ನಮಗೆ ಫೋಟೋ ಗ್ಯಾಲರಿ ಸಿಗುತ್ತೆ. ಇಲ್ಲಿ ದಾದರವರ ಅನೇಕ ಅಪರೂಪದ ಫೋಟೋಗಳನ್ನ ನೋಡ್ಬೋದು. ಜೊತೆಗೆ ಅವರ ಸಿನಿಮಾಗಳ ಪೋಸ್ಟರ್ಗಳು ಕೂಡ ನೋಡ್ಬೋದು. ಈ ಗ್ಯಾಲರಿಯ ಇನ್ನೊಂದು ವಿಶೇಷ ಅಂದರೆ, ನಾವು ಫೋಟೋ ವೀಕ್ಷಣೆ ಯಾವ ಸ್ಥಳದಿಂದ ಶುರು ಮಾಡ್ತೀವೋ, ಫೋಟೋಗಳ ವೀಕ್ಷಣೆ ಮುಗಿದ ನಂತರ ನಾವು ಅದೇ ಸ್ಥಳಕ್ಕೆ ಬಂದು ನಿಲ್ತೇವೆ. ಇದರ ಕಲ್ಪನೆ ಅಂತೂ ತುಂಬ ಚೆನ್ನಾಗಿದೆ. ಆದ ನಂತರ ನಮಗೆ ಎದುರಿಗೆ ಸಿಗೋದೆ ಖಡ್ಗ. ವಿಷ್ಣು ದಾದವ್ರನ್ನ ನೆನಪಿಸ್ಕೊಂಡ್ರೆ ನಮಗೆ ಮೊದಲು ನೆನಪಾಗೋದೆ ಅವ್ರ ಕೈಯಲ್ಲಿ ಧರಿಸ್ತಿದ್ದಂಥ ಖಡ್ಗ. ನಿಜವಾಗ್ಲೂ ಆ ಖಡ್ಗವನ್ನು ಥೀಮಾಗಿ ಇಟ್ಕೊಂಡು ಒಂದು ಕಲ್ಯಾಣಿ ಮಾಡಿ ಅದ್ರ ಮಧ್ಯದಲ್ಲಿ ಈ ಖಡ್ಗವನ್ನು ಪ್ಲೇಸ್ ಮಾಡಿದ್ದಾರೆ. ಈ ಖಡ್ಗದ ಮಧ್ಯೆ ನಿಂತು ನೋಡಿದ್ರೆ ವಿಷ್ಣು ದಾದರವರ ಪ್ರತಿಮೆ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿ ನಿಂತು ನೋಡೋದಕ್ಕಂತೂ ತುಂಬ ಖುಷಿಯಾಗುತ್ತೆ. ಈ ಕಲ್ಪನೆ ಒಂಥರ ಹೊಸದಾಗಿದೆ, ಯುನೀಕ್ ಆಗಿದೆ. ಇನ್ನೂ ತುಂಬ ಯುನೀಕ್ನೆಸ್ ಆಗಿ ಕಾಣುವಂಥ ವಿಶೇಷತೆಗಳಿದ್ದಾವೆ. ಅದನ್ನು ನೋಡೋಣ ಬನ್ನಿ. ಅಭಿಮಾನಿಗಳು ದಾದರವರ ಸದಾ ನೆನಪಲ್ಲಿಟ್ಕೊಂಡಿರುವ ಕೆಲವು ಹಿಟ್ ಸಿನಿಮಾದ ಡೈಲಾಗ್ಗಳನ್ನು ಇಲ್ಲಿ ಪೇಸ್ಟ್ ಮಾಡಲಾಗಿದೆ. ನಿಜಕ್ಕೂ ಅದು ಯಾರ ಐಡಿಯಾ ಅಂತ ಗೊತ್ತಿಲ್ಲ. ಅವ್ರಿಗೆ ಅಭಿಮಾನಿಗಳ ಪರವಾಗಿ ದೊಡ್ಡ ಸಲಾಮು. ಅದು ಯಾವ್ಯಾವ ಸಿನಿಮಾದು ಯಾವ್ಯಾವ ಡೈಲಾಗು ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾವು ಕದಂಬ ಸಿನಿಮಾದ ಡೈಲಾಗ್ನ ಇಲ್ಲಿ ಪೇಸ್ಟ್ ಮಾಡಿರೋದು ನೋಡ್ಬೋದು. ವೆರಿ ಫೇಮಸ್ ಡೈಲಾಗು. ಈ ಕೈ ಕರ್ನಾಟಕದ ಆಸ್ತಿ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ, ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದ ಚರಿತ್ರೆಯೇ ಇಲ್ಲ. ಕದಂಬ ಸಿನಿಮಾದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಪೇಸ್ಟ್ ಮಾಡಿದ್ದಾರೆ. ಇನ್ನು ಎರಡನೇದಾಗಿ ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಇದು ಅಲೋ ಡ್ಯಾಡಿ ಚಿತ್ರದ್ದು. ಇನ್ನು ಮೂರನೇದು, ದೇವರು ಒಳ್ಳೆಯವ್ರಿಗೆ ತುಂಬ ಕಷ್ಟ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಇದು ಕೋಟಿಗೊಬ್ಬ ಚಿತ್ರದ್ದು. ಎಲ್ಲ ಹಿಟ್ ಸಿನಿಮಾಗಳು ವೆರಿ ಪಾಪ್ಯುಲರ್ ಡೈಲಾಗ್ಗಳನ್ನೇ ಇಲ್ಲಿ ಪೇಸ್ಟ್ ಮಾಡಿದ್ದಾರೆ, ಅಭಿಮಾನಿಗಳ ಬಾಯಲ್ಲಿರುವಂಥದ್ದು. ಇನ್ನು 4ನೇದು, ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು 2 ಜಾಗದಲ್ಲಿ. ನೀನು ತಾಳಿ ಕಟ್ಟುವಾಗ ಎಷ್ಟು ಜನ ನಿನಗೆ ಅಕ್ಷತೆ ಹಾಕೋಕ್ಕೆ ಬರ್ತಾರೆ, ನೀನು ಸತ್ತಾಗ ಎಷ್ಟು ಜನ ಮಣ್ಣು ಹಾಕೋಕ್ಕೆ ಬರ್ತಾರೆ ಅನ್ನೋದ್ರ ಮೇಲೆ ನೀನು ಏನು ಸಂಪಾದನೆ ಮಾಡಿದ್ಯಾ ಅನ್ನೋದು ಗೊತ್ತಾಯ್ತದೆ. ಜನ ಸಂಪಾದನೆ ಮಾಡೋಕ್ಕೂ ಗುಣ ಇರಬೇಕು. ಇದು ಸಿಂಹಾದ್ರಿಯ ಸಿಂಹ ಚಿತ್ರದ್ದು. 4 ಸಿನಿಮಾಗಳ 4 ಪಾಪ್ಯುಲರ್ ಡೈಲಾಗ್ಗಳನ್ನ ಇಲ್ಲಿ ಪೇಸ್ಟ್ ಮಾಡಿರೋದು ನಿಜವಲ್ಲೂ ತುಂಬ ಚೆನ್ನಾಗಿದೆ. ಇದಿಷ್ಟು ಸಿನಿಮಾಗಳಲ್ಲಿ ನೋಡಿ ನಾವು ಖುಷಿ ಪಡ್ತಿದ್ವಿ, ಈಗ ಇಲ್ಲಿ ಓದೋಕ್ಕೂ ಸಿಗುತ್ತೆ. ವಿಷ್ಣು ದಾದರವರ ಪ್ರತಿಮೆ, ಅದರ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ತುಂಬ ಚೆನ್ನಾಗೈತೆ ಅಣ್ಣ. ಫೋಟೋ ಅವರ ಮೂವಿದು ಸೀನ್ಗಳದ್ದು ಫೋಟೋ ಎಲ್ಲ ಸೂಪರಾಗೈತೆ. ಅದೇ ನೋಡಬೇಕು ಅಂತ ನಾವು ಚಾಮರಾಜನಗರದಿಂದ ಬಂದಿದ್ವಿ. ಬೇಜಾರು, ಆಮೇಲೆ ಖುಷಿನೂ ಆಯ್ತದೆ. ಬೇಜಾರು ಅಂತಂದರೆ ಇಷ್ಟು ವರ್ಷ ತಗೋತಲ್ಲ ಮಾಡೋಕ್ಕೆ ಇಷ್ಟು ವರ್ಷ ತಗೊಂಡ್ರಲ್ಲ. ಖುಷಿ ಏನಂತಂದರೆ ಹಂಗಾದ್ರೂ ಕೊನೆಗೆ ಆಯ್ತಲ್ಲ, ಅದೊಂದು ಖುಷಿ ಅಣ್ಣ. ಸಮಾಧಾನ ಆಯಿತು ಸರ್. ಹಾಂ ಅಣ್ಣ, ಸಮಾಧಾನ ಆಯಿತು. ತುಂಬ ಚೆನ್ನಾಗಿ ಮಾಡವ್ರೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಈ ಪ್ರತಿಮೆಯನ್ನು ಏಕಶಿಲಾ ಪ್ರತಿಮೆ ಅಂತ ಹೇಳ್ಬೋದಂತೆ. ಇದನ್ನು ದೇವರು ವಿಗ್ರಹಗಳನ್ನ ಕೆತ್ತನೆ ಮಾಡುವಂಥ ಕಲ್ಲಿನಲ್ಲೇ ವಿಷ್ಣುವರ್ಧನ್ ರವರ ಪ್ರತಿಮೆಯನ್ನು ಕೂಡ ಕೆತ್ತನೆ ಮಾಡಿದಾರಂತೆ. ಇದು ಸುಮಾರು 7 ಅಡಿ ಎತ್ತರ ಇದೆ. 1700 kg ಪ್ರೆಸೆಂಟ್ ಈಗಿದೆ. ಬಟ್ ಇದನ್ನು 7000 kg ಅಷ್ಟು ಬಂಡೆಕಲ್ಲನ್ನ ತೆಗೆದುಕೊಂಡು ಇದನ್ನು ಕೆತ್ತನೆ ಮಾಡಿದಾಗ ಇದು 1700 kg ಆಗಿದೆ. ಇದನ್ನು ನಮ್ಮವರೇ ಆದಂಥ ಕರ್ನಾಟಕದವರು, ಮೈಸೂರಿನವರಾದಂಥ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇದನ್ನು ಕೆತ್ತನೆ ಮಾಡಿದ್ದಾರೆ. 13 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಮೈಸೂರಿನಲ್ಲಿ ನಮ್ಮ ಪ್ರೀತಿಯ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ತುಂಬ ಉತ್ತಮವಾಗಿ ನಿರ್ಮಾಣ ಆಗಿದೆ ಅಂದರೆ ತಪ್ಪಾಗಲಾರ್ದು. ಇನ್ನು ಅವರ ಅಭಿಮಾನಿಗಳ ಕೋರಿಕೆ ಕೊನೆಗೂ ಸ್ಮಾರಕ ರೂಪದಲ್ಲಿ ಈಡೇರಿದೆ. ಇನ್ನು ಇಲ್ಲಿ ವಿಷ್ಣುವರ್ಧನ್ ರವರ ಕೆಲವು ಪ್ರಮುಖ ಅಂಶಗಳನ್ನು ಅಳವಡಿಸಿಕೊಂಡು ಅಭಿಮಾನಿಗಳಿಗೆ ಇಷ್ಟ ಆಗೋ ರೀತಿ ವಿಶೇಷ ರೀತಿಯಲ್ಲಿ ಈ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿ ನೀವೇನಾದರೂ ವಿಷ್ಣುವರ್ಧನ್ ರವರ ಸ್ಮಾರಕಕ್ಕೆ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವಿಸಿಟ್ ಮಾಡಿ. ಹಾಗೆ ವಿಸಿಟ್ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ಸ್ಮಾರಕದ ನಿರ್ಮಾಣಕ್ಕೆ ಕಾರಣಕರ್ತರಾದಂಥ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ವಿಷ್ಣುವರ್ಧನ್ ರವರ ಕುಟುಂಬಕ್ಕೆ ಹಾಗೂ ಅವರ ಅಭಿಮಾನಿಗಳಿಗೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಮಾಡೋ ಪ್ರತಿ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ.